ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ? ಈ ವರ್ಷ ಅಂದರೆ 2024ರಲ್ಲಿ ರಾಜ್ಯ ಸರ್ಕಾರದವರು 5 ಹೊಸ ರೂಲ್ಸ್ನ ತಂದಿದ್ದಾರೆ. ಯಾರ ಹತ್ರ ರೇಷನ್ ಕಾರ್ಡ್ ಇರುತ್ತೋ ಅವ್ರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ. ಹಾಗಾದರೆ ಹೊಸ ರೂಲ್ಸ್ ಏನು, ಯಾರ್ಯಾರು ಫಾಲೋ ಮಾಡಬೇಕು, ಫಾಲೋ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಎಲ್ಲ ಇನ್ಫಾರ್ಮೇಷನ್ ತಂದಿದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ವಿಡಿಯೋನ ಫಾಸ್ಟಾಗಿ ಓಡಿಸ್ಕೊಂಡು ಹೋದರೆ ನಿಮಗೇನೂ ಅರ್ಥ ಆಗಲ್ಲ. ಬನ್ನಿ ಶುರು ಮಾಡೋಣ. ಸೊ ಪ್ರತಿ ವರ್ಷ ರಾಜ್ಯ ಸರ್ಕಾರ ಹೊಸ ರೂಲ್ಸ್ ತರ್ತಾನೇ ಇರ್ತಾರೆ. ಹೋದ ವರ್ಷ ಈ ವರ್ಷ ಕಂಪೇರ್ ಮಾಡಿದರೆ ಕೆಲವು ರೂಲ್ಸು ಬದಲಾವಣೆ ಆಗಿದೆ. ಈ ವರ್ಷ ಕೆಲವು ರೂಲ್ಸ್ ಆ್ಯಡ್ ಕೂಡ ಮಾಡಿದ್ದಾರೆ. ಯಾರ್ಯಾರ ಹತ್ರ ರೇಷನ್ ಕಾರ್ಡ್ ಇರುತ್ತೋ, APL ಆಗಲಿ ಅಥವಾ BPL ಆಗಲಿ, ಇವರೆಲ್ಲ ಈ ರೂಲ್ಸ್ನ ಫಾಲೋ ಮಾಡಲೇಬೇಕು. ಇಲ್ಲಿ ಏನಾಗ್ತಿದೆ ಅಂದರೆ, ಇವು ಸರ್ಕಾರದವ್ರು ಏನಕ್ಕೆ 5 ರೂಲ್ಸ್ನ ತಂದಿದ್ದಾರೆ ಅಂದರೆ, ಪ್ರತಿ ದಿವಸ BPL ಕಾರ್ಡ್ ಹೋಲ್ಡರ್ ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ. ಸೊ ಸರ್ಕಾರದವರು ಎಲ್ಲ ಕಾರ್ಡ್ ಹೋಲ್ಡರ್ಸ್ಗೂ ಕೊಡೋಕ್ಕಾಗಲ್ಲ ಅಂತ ಅವ್ರೇನು ಮಾಡ್ತಿದ್ದಾರೆ ಅಂದರೆ, ಕೆಲವು ಕಾರ್ಡ್ ಹೋಲ್ಡರ್ಸ್ನ ಅವರು ಡೀಟೇಲಾಗಿ ಈ ರೂಲ್ಸ್ ಫಾಲೋ ಮಾಡ್ತಿದ್ದಾರೋ ಅಥವಾ ಇಲ್ವೋ ಅಂತ ನೋಡಿಕೊಂಡು, ಏನಾದರೂ ಈ ರೂಲ್ಸ್ನ ಫಾಲೋ ಮಾಡ್ತಿಲ್ಲ ಅಂದರೆ ನಿಧಾನಕ್ಕೆ ಒಂದೊಂದೇ ಕಾರ್ಡ್ ಹೋಲ್ಡರ್ನ ಸ್ಟಾಪ್ ಮಾಡ್ತಾ ಬರ್ತಾ ಇದ್ದಾರೆ. ನೀವು ಕೇಳ್ಬೋದು, ನಾನು ರೇಷನ್ ಕಾರ್ಡ್ ರೂಲ್ಸ್ನ ಫಾಲೋ ಮಾಡಲ್ಲ ಅಂತ. ಆವಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಈಸಿಯಾಗಿ ನಿಮ್ಮ ಕಾರ್ಡನ್ನ ಕ್ಯಾನ್ಸಲ್ ಮಾಡ್ತಾರೆ. ಮತ್ತು ಇದರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ನಿಮಗೆ ಬರ್ತಿರೋ ಗೃಹಲಕ್ಷ್ಮಿ ಯೋಜನೆ ಅಮೌಂಟು ದುಡ್ಡು ಬರಲ್ಲ, ಅನ್ನಭಾಗ್ಯದು ಅಮೌಂಟು ಹೋಗುತ್ತೆ, ಮತ್ತು ಬೇರೆ ಬೇರೆ ಯಾವ್ಯಾವ ಯೋಜನೆಗಳಿಗೆ ನೀವು ಅನುಕೂಲ ಪಡೀತಾ ಇದ್ದೀರಾ ಆ ಅಮೌಂಟ್ ಬರೋದು ಸ್ಟಾಪ್ ಆಗುತ್ತೆ. ಅದಕ್ಕೆ ತುಂಬ ಕೇರ್ಫುಲ್ಲಾಗಿರಿ. ನಾನು ಏನೇನು ರೂಲ್ಸ್ ಹೇಳ್ತೀನೋ ದಯವಿಟ್ಟು ಅದನ್ನು ಕೇಳಿಸ್ಕೊಳ್ಳಿ. ಇಲ್ಲಿ ಮೇಯ್ನ್ ವಿಷಯಕ್ಕೆ ಬರೋದಾದರೆ, ಫಸ್ಟ್ ರೂಲ್ ಏನಪ್ಪ ಅಂದರೆ, ನಿಮ್ಮ ಹತ್ರ ವೈಟ್ ಬೋರ್ಡ್ ಕಾರ್ಡ್ ಇರೋಂಗಿಲ್ಲ. ಇಲ್ಲಿ ಫಸ್ಟ್ ರೂಲ್ ಏನಪ್ಪ ಅಂದರೆ, ನಿಮ್ಮ ಹತ್ರ ವೈಟ್ ಬೋರ್ಡ್ ಕಾರ್ಡ್ ಇರೋಂಗಿಲ್ಲ. ಆವಾಗ ನಿಮ್ಮ ಕಾರ್ಡನ್ನ ಕ್ಯಾನ್ಸಲ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವೆಲ್ಲ ಒಂದು ಪ್ರಶ್ನೆ ಕೇಳ್ಬೋದು, ನಮ್ಮ ಹತ್ರ ಕಾರ್ ಇದ್ದರೆ ಇವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಂತ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ನೀವು ಕಾರ್ ತಗೋಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡನ್ನ ನೀವು ಸಬ್ಮಿಟ್ ಮಾಡಿರ್ತೀರ. ಸೊ ಅದೇ ಸೇಮ್ ಆಧಾರ್ ಕಾರ್ಡು ನಿಮ್ಮ ರೇಷನ್ ಕಾರ್ಡಿಗೆ ಲಿಂಕ್ ಆಗಿರುತ್ತೆ. ಇದರಿಂದ ಅವರು ಟ್ರ್ಯಾಕ್ ಮಾಡ್ತಾ ಬರ್ತಾರೆ. ಸೊ ಆವಾಗ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗೋ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಎರಡನೇ ರೂಲ್ ಏನಪ್ಪ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ರೇಷನ್ ಕಾರ್ಡಲ್ಲಿ ನಿಮ್ಮ ಕುಟುಂಬದವರೆಲ್ಲ ಲಿಂಕ್ ಆಗಿರ್ತಾರೆ. ಸೊ ಯಾರ ಹತ್ರನಾದರೂ ಒಬ್ಬರ ಹತ್ರ 7 ಎಕರೆಗಿಂತ ಜಾಸ್ತಿ ಹೊಲ ಇತ್ತು ಅಂದರೆ ಅವ್ರನ್ನ ಸಣ್ಣ ರೈತರು ಅಂತ ಕನ್ಸಿಡರ್ ಮಾಡಲ್ಲ. ಅವಾಗ ಏನಾಗುತ್ತೆ, ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇರುತ್ತೆ. ಅದೇ ಥರ ಮೂರನೇ ರೂಲ್ಸ್ ಏನಪ್ಪ ಅಂದರೆ, ನಾನು ಹೇಳ್ದಾಗೆ ರೇಷನ್ ಕಾರ್ಡಲ್ಲಿ ನಿಮ್ಮ ಕುಟುಂಬದವರೆಲ್ಲ ಲಿಂಕ್ ಆಗಿರ್ತಾರೆ. ಸೊ ನಿಮ್ಮ ಕುಟುಂಬದವರು ಎಲ್ಲರೂ ಸೇರಿಸಿ ಟೋಟಲಾಗಿ 7 ಎಕರೆ ಮೇಲೆ ಇರಬಾರ್ದು. ಏನಾದರೂ ನಿಮ್ಮ ಕುಟುಂಬದವ್ರದ್ದೆಲ್ಲ ಸೇರಿಸಿ 7 ಎಕರೆ ಮೇಲೆ ನಿಮ್ಮದು ಆಸ್ತಿ ಇತ್ತು ಅಂದರೆ ಹೊಲ ಇತ್ತು ಅಂದರೆ, ಆವಾಗ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. 4ನೇ ರೂಲ್ಸ್ ಏನಪ್ಪ ಅಂದರೆ, ಯಾರ ಹತ್ರ ರೇಷನ್ ಕಾರ್ಡ್ ಇರುತ್ತೋ ಅವರೆಲ್ಲ ಪ್ರತಿ ತಿಂಗಳು ತಪ್ಪದೆ ರೇಷನ್ ತಗೊಳ್ಳಿ. ಯಾಕಂದರೆ ರೂಲ್ಸ್ ಪ್ರಕಾರ ಯಾರು 6 ತಿಂಗಳು ಯಾರು ರೇಷನ್ ತಗೊಳಲ್ವೋ ಅವ್ರ ಕಾರ್ಡ್ ಸ್ಟಾಪ್ ಆಗುತ್ತೆ. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ, ನೀವು ಜಾಬಲ್ಲಿ ಇರ್ತೀರ, ಸಡನ್ನಾಗೆ ಟ್ರಾನ್ಸ್ಫರ್ ಆಗುತ್ತೆ ಬೇರೆ ಕಡೆ. ಆವಾಗ ನಿಮ್ಮ ರೇಷನ್ ಕಾರ್ಡ್ ಅಡ್ರೆಸ್ಸು ಬೇರೆ ಆಗಿರುತ್ತೆ. ಅಲ್ಲಿ ನೀವು ಕೆಲವೊಂದು ಟೈಮಲ್ಲಿ ತೊಗೊಳಕ್ಕಾಗಲ್ಲ. ಸೊ ನೀವೇನು ಮಾಡಿರ್ತೀರ ಅಂದರೆ, ತಗೊಂಡೇ ಹಂಗೆ ಬಿಟ್ಟಿರ್ತೀರ. ಇವರು 6 ಮಂತ್ಸು ವೆಯ್ಟ್ ಮಾಡ್ತಾರೆ. ನೀವೇನಾದ್ರು ತಗೊಳ್ಲಿಲ್ಲ ಅಂದರೆ ಅದು ಕ್ಯಾನ್ಸಲ್ ಆಗೋ ಚಾನ್ಸಸ್ ತುಂಬ ಹೈ ಇರುತ್ತೆ. ಅದೇ ಥರ 5ನೇ ರೂಲ್ ಏನಪ್ಪ ಅಂದರೆ, ಯಾರ್ಯಾರ ಹತ್ರ ರೇಷನ್ ಕಾರ್ಡ್ ಇರುತ್ತೋ ನೀವು ಯಾರೂ ಕೂಡ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋ ಆಗಿಲ್ಲ. ಸೊ ಜನ್ರಲಾಗೆ ವರ್ಷಕ್ಕೆ 7 ಲಕ್ಷ ಆದಾಯ ಯಾರು ತಗೊತಾ ಇರ್ತೀರ ಅವರು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾ ಇರ್ತೀರ. ಬಟ್ ರೇಷನ್ ಕಾರ್ಡ್ ರೂಲ್ಸ್ ಪ್ರಕಾರ ಯಾರು IT ಫೈಲ್ ಮಾಡ್ತಾ ಇರ್ತೀರ ಅವ್ರ ಕಾರ್ಡು ಕೂಡ ಕ್ಯಾನ್ಸಲ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ನಾನು ಪೂರ್ತಿ ವಿಷಯನ ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೀನಿ ಅಂತ ಅಂದ್ಕೊತೀನಿ. ಈ ವಿಡಿಯೋನ ಇಷ್ಟ ಆದರೆ ದಯವಿಟ್ಟು ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್.